KRS ಡ್ಯಾಮಲ್ಲಿ ವಿಚಾರದಲ್ಲಿ ಸಂರಕ್ಷಣೆ ವಿಚಾರದಲ್ಲಿ ಅತಿ ಹೆಚ್ಚು ಧ್ವನಿ ಮಾಡಿದ್ರಿ. ಅದೇ ಥರ ತಮಿಳ್ನಾಡಿಗೆ ಕಾವೇರಿ ನದಿ ನೀರು ಹರಿಯುವಾಗ ಅಷ್ಟು ಹೆಚ್ಚಿಗೆ ಧ್ವನಿ ಮಾಡಿಲ್ಲ. ಯಾಕಂದರೆ ಅಂಬರೀಷ್ ಅಣ್ಣ ಇರಬೇಕಾದ್ರೆ ರಾಜೀನಾಮೆ ಕೊಟ್ಟು ಮತ್ತು ಬಂದಿದ್ದರು ಮಂಡ್ಯಕ್ಕೆ. ಅದೇ ರೀತಿ ದೇವೇಗೌಡರು ಅಷ್ಟೇ ಹೆಚ್ಚಿಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಹಿಸಿದರು. ಆದರೆ ನೀವು ಆ ಥರ ಧ್ವನಿ ಎತ್ತಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಓಕೆ, ಈಗ ಅಂಬರೀಷ್ ಅವರು ರಾಜೀನಾಮಾ ಯಾವ ಪೊಸಿಷನ್ಗೆ ಕೊಟ್ಟರು? ಕೇಂದ್ರ ಅಲ್ಲ, ಯಾವ ಹುದ್ದೆಯಿಂದ ಕೊಟ್ಟರು? ಸೆಂಟ್ರಲ್ ಮಿನಿಸ್ಟರ್ ಪೊಸಿಷನಲ್ಲಿ ಕೊಟ್ಟರು. ನಾನೇನು ಸೆಂಟ್ರಲ್ ಮಿನಿಸ್ಟರ್ ಇರಲಿಲ್ಲ. ಒಂದು ನೀವು ಇನ್ನೊಂದು ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲೂ ಕಂಪೇರ್ ಮಾಡಿದೆ. ಇಲ್ಲಿ CM ಜೊತೆಲೇ ನನ್ನ ಕಂಪೇರ್ ಮಾಡಬೇಡಿ ನನ್ನ ವರ್ಕ್ ಸ್ಕೋಪ್ನ. ಅಂದರೆ ನೀವು ಪ್ರೈಮ್ ಮಿನಿಸ್ಟರ್ ಜೊತೆಲಿ ನನ್ನ ಕಂಪೇರ್ ಮಾಡ್ತಿದ್ದಾರೆ. ಸಂತೋಷ, ಅಷ್ಟು ಸ್ಥಾನ ನನಗೆ ಕೊಟ್ಟಿದ್ದೀರಾ. ಬಟ್ ಒಂದೇನೆಂದರೆ, ಈಗ ಕಾವೇರಿ ನೀರು ಅನ್ನೋದು ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ಗೆ ಕೊಟ್ಟಿರೋವಂಥ ವಿಚಾರ. ಅದರಲ್ಲಿ ನೀವೋ ನಾನು ಸರ್ಕಾರನೋ ಯಾವುದೇ ಸರ್ಕಾರ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಸರ್ಕಾರದ ಕೈಯಲ್ಲಿ ನಾವಿಲ್ಲಿ ನೀರೇ ಕೊಡಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ ಇರಲಿಲ್ಲ ಆವತ್ತಿನ ಕಾಲಕ್ಕೆ. ಮೊದಲು SM ಕೃಷ್ಣರವರು ನಾವು ಫಸ್ಟ್ ನೀರು ಕೊಡಲ್ಲ ಅಂದಮೇಲೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೆ ಕೊಡಲೇಬೇಕಾಗಿತ್ತು, ನೀರು ಬಿಡಲೇಬೇಕಾಗಿತ್ತು. ಸೊ ಆ ಟೈಮಲ್ಲಿ ಅಂಬರೀಷ್ ಅವರು ಆ ಒಂದು ಎಮೋಷನಲ್ ಇದರಲ್ಲಿ ಅವರು ರಿಸೈನ್ ಮಾಡಿದ್ರು. ಆ ಟೈಮಲ್ಲಿ ಅದನ್ನೂ ಟೀಕಿಸಿದವರಿದ್ದರು. ನೀವು ಇರೋದು ಬಿಟ್ಟು ಅಲ್ಲಿ ಇದ್ದು ಫೈಟ್ ಮಾಡಬೇಕಿತ್ತು, ಅದೇ ರಿಸೈನ್ ಮಾಡಿದ್ರೆ ಏನು ಪ್ರಯೋಜನ ಅಂದವರು ಇದ್ದರು. ಸೊ ಕೆಲವು ಟೈಮಲ್ಲಿ ಏನಾಗುತ್ತೆ, ನಾವು ಮಾಡಿದ್ರೂ ವಿಮರ್ಶೆ, ಮಾಡದೇ ಇದ್ರೂ ವಿಮರ್ಶೆ ಇದು. ಸೊ ಯು ಹ್ಯಾವ್ ಟು ಟೇಕ್ ಯುವರ್ ಕಾಲ್. ನಾನು KRS ಡ್ಯಾಮ್ ಒಂದು ಉಳಿವಿಗಾಗಿ ಈಗಲೂ ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಈಗಲೂ ನಾನು ಹೋರಾಟ ಮಾಡ್ತೀನಿ. ಮೊನ್ನೆ 3 days ಬ್ಯಾಕು ನಾನು 3 ಸಭೆ ಕರೆದಿದ್ದೀನಿ DC ಜೊತೆಲಿ. ಈ ಇಲ್ಲೀಗಲ್ ಮೈನಿಂಗ್ನಲ್ಲಿ ಮಾಡಲೇಬಾರ್ದು, ಗಣಿ ಮಾಲೀಕರು ಯಾವಾಗ ಅಕ್ರಮ ಗಣಿಗಾರಿಕೆ ಅಥವಾ ಅಲ್ಲಿ ಪರ್ಮಿಷನ್ ಇಲ್ಲದೆ ಇರೋ ಜಾಗದಲ್ಲಿ ಮಾಡೋರು ಅಲ್ಲಿ ಬರೀ JDSನವ್ರು ಅಂತ ಇರಲಿಲ್ಲ, ಎಲ್ಲ ಪಾರ್ಟಿದವರು ಇದ್ದರು. ಅವರೆಲ್ಲರೂ ನನ್ನ ವಾಪಸ್ ಮಾಡಿದ್ರು. ಈಗಲೂ ಅವ್ರಿಗೆ ನನ್ನ ಕಂಡ್ರೆ ಆಗಲ್ಲ. ಅದೊಂದು ಲಾಬಿ ಇದೆ, ಏನಾದರೂ ಮಾಡಿ ಸುಮಲತಾನ ಮಂಡ್ಯದಿಂದ ಓಡಿಸ್ಬೇಕು, ಆವಾಗ ನಮಗೆ ಇದು ಒಂಥರ ಈಸಿ ಆಗುತ್ತೆ ಅನ್ನೋವಂಥ ಲಾಬಿನೂ ಇದೆ. ನನಗದು ಗೊತ್ತೂ ಇದೆ, ನಾನು ಕೇರ್ ಮಾಡಿಲ್ಲ. ಯಾಕೆಂದರೆ ನನ್ನ ಸ್ವಾರ್ಥಕ್ಕೆ ಇನ್ನು ಆ ಟೈಮಲ್ಲಿ ನನಗೆ ಒಂದಷ್ಟು ಜನ ಬೆದರಿಕೆನೂ ಹಾಕಿದ್ರು, ಇದೆಲ್ಲ ಮಾಡಿದ್ರೆ ನಿಮ್ಮನ್ನು ಏನೇನೋ ಮಾಡ್ತಾರೆ, ನಿಮಗೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇನ್ನೊಬ್ಬರು ನಮ್ಮ ಆಪ್ತರೊಬ್ಬರಿಗೆ ಫೋನ್ ಮಾಡಿಬಿಟ್ಟು ಏನು ಮಾಡಬೇಕೋ ಹೀಗೆ ಕೇಳಿ ನಾವೆಲ್ಲ ಮಾಡ್ತೀವಿ, ಅದನ್ನೆಲ್ಲ ಡೀಲ್ ಮಾಡಿ ಮುಗಿಸೋಣ, ಈ ಮೇಡಮ್ನಲ್ಲಿ ಸ್ವಲ್ಪ ಸಾಫ್ಟಾಗಿ ಹೋಗೋಕ್ಕೆ ಇದ್ದೇ ಮಾತನ್ನು ಹೇಳೋದು, ಸ್ವಲ್ಪ ಸಾಫ್ಟು ಅಗ್ರೆಸಿವ್ ಆಗಿ ಹೋಗಬೇಡ ಅಂಥೇಳಿ, ಇದು ಯಾಕೆ ಬೇಕು, ಏನು ಇದು ಅಲ್ಲಿ ಯಾರಿಗೂ ಪ್ರಯೋಜನ ಆಗಲ್ಲ ಈ ಫೈಟಿಂದ, ಈ ಮಾತನ್ನು ಹೇಳಿದ್ದಾರೆ. ನಾನು ಅದಕ್ಕೂ ಬಗ್ಗಿಲ್ಲ, ಇದಕ್ಕೂ ಹೆದರ್ಕೊಂಡಿಲ್ಲ. ಸೊ ಐ ಆಮ್ ಕಮಿಟೆಡ್. KRS ಇದು ಖಂಡಿತ ಕಾವೇರಿ ನೀರನ್ನು ಲಾಸ್ಟ್ ಇಯರ್ ಆಗಸ್ಟಲ್ಲಿ ಸರ್ಕಾರ ಬಿಫೋರ್ ಟ್ರಿಬ್ಯುನಲ್ ಆದೇಶ ಅಥವಾ ಸುಪ್ರೀಂ ಕೋರ್ಟ್ ಹೇಳೋಕೆ ಮೊದಲೇ ಬಿಟ್ಟಿದ್ದಲ್ಲ, ಅದು ತುಂಬ ನಮಗೆ ಇವಾಗ ಎಫೆಕ್ಟ್ ಆಗ್ತಾಯಿದೆ, ತುಂಬ ಎಫೆಕ್ಟ್ ಆಗ್ತಾಯಿದೆ. ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ವಿ. ಬೊಮ್ಮಾಯಿ ಅವರು ಬಂದಿದ್ದರು, KRS ಡ್ಯಾಮ್ಗೆ ಹೋದರು, ನಮ್ಮನ್ನು ಒಳಗೆ ಬಿಟ್ಟಿಲ್ಲ ಆ ಟೈಮಲ್ಲಿ. ಇದೆಲ್ಲ ಗೊಂದಲವೂ ಆಯಿತು. ಸೊ ಐ ಆಮ್ ಟೋಟಲಿ ಕಮಿಟೆಡ್. ನನ್ನ ಜಿಲ್ಲೆ ಅಥವಾ KRS ಅನ್ನೋದು ಬರೀ ಮಂಡ್ಯಕ್ಕಲ್ವಲ್ಲ, ಈಗ ನೋಡ್ತಾ ಇದ್ದೀರಲ್ಲ ನೀರಿಗೆ ಯಾವ ರೀತಿ ಇಲ್ಲಿ ಹಾಹಾಕಾರ ನಡೀತಾ ಇದೆ ಅಂತ. ಆ ಡ್ಯಾಮ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಇನ್ನೊಂದು ಡ್ಯಾಮ್ ಕಟ್ಟೋಕ್ಕಾಗತ್ತಾ? ಈ ನೋಡಿ ಮೇಕೆದಾಟು ಎಷ್ಟು ವರ್ಷಗಳು, ಎಷ್ಟು ಡಿಕೇಡ್ಸ್ ಆಯ್ತೇನೋ ಆ ಪ್ರಾಜೆಕ್ಟು ಪ್ರಪೋಸಲ್ ಬಗ್ಗೆ ಮಾತಾಡ್ತಾನೇ ಇದ್ದೀವಿ, ಅದು ಮಾಡೋಕ್ಕಾಗ್ತಾ ಇಲ್ವಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.